ಇದರ ರೇಂಜ್ ಬಂದ್ಬಿಟ್ಟು 331 ಕಿಲೋಮೀಟರ್ ರೇಂಜು. ಸೊ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಕೂಡ ಈ ಒಂದು ಗಾಡೀಲಿ ಅಂದರೆ 9.99 ಲ್ಯಾಕ್ಸ್ ಎಕ್ಸ್-ಶೋರೂಮ್ ಪ್ರೈಸಲ್ಲಿ ಬರೋವಂಥದ್ದು. ಒಂಥರ ಡುಮ್ ಕಾಣುತ್ತೆ ಆ್ಯಕ್ಚುಲಿ ವೆಹಿಕಲ್. ಇದು ಸಕ್ಕದಾಗಿ ಕಾಣುತ್ತೆ. ಇನ್ಫ್ಯಾಕ್ಟ್ ಈ ಥರ ಒಂದು ನಿಜವಾಗ್ಲೂ ಟೆಕ್ಸ್ಚರ್ ಇರುವಂತಹ ಮತ್ತು ಈ ಥರ ಒಂದು ಕಂಫರ್ಟ್ ಇರುವಂತಹ ಸೀಟ್ಸ್ನ ಇದುವರೆಗೂ ನಾನು ಯಾವ ಕಾರಲ್ಲೂ ಕೂಡ ನೋಡಲಿಲ್ಲ. ಒಂದು ಸ್ವಲ್ಪ ಕರುಣೆ ಇರಲಿ, ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರಲಿ. ಸೈಡ್ ಪ್ರೊಫೈಲ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ಪಾಪ ಯಾರೋ ಹೆಣ್ಮಕ್ಳು ಶೂಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ 9.99 ಲ್ಯಾಕ್ಸ್ ಅಲ್ಲಿ ಕೊಡ್ತಾ ಇದ್ದಾರಾ ಅಂತ ಹೇಳಿ ಫಸ್ಟ್ ನಿಮಗೆ ಡೌಟ್ ಬರುತ್ತೆ. ಹೈ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಈ ಸರ್ತಿ MG ಅವರ ಒಂದು ಲಾಂಚ್ ಇವೆಂಟ್ಗೆ ಬಂದಿದ್ದೀನಿ, ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಲಾಂಚ್ ಇವೆಂಟ್ಗೆ. MG ಅವರು ಏನಪ್ಪ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈ ಸರ್ತಿ ಕಂಫರ್ಟ್ ಆ್ಯಂಡ್ ಲಕ್ಸುರಿ ಬಂದ್ಬಿಟ್ಟು ಬರೀ ಒಂದಷ್ಟು ಜನಗಳಿಗೆ ಮಾತ್ರ ಸೀಮಿತ ಆಗಿರಬಾರ್ದು, ಎಲ್ಲರೂ ಕೂಡ ಸಿಗಬೇಕು ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ವಿಂಡ್ಸರ್ EVನ 9.99 ಲ್ಯಾಕ್ಸ್ ಎಕ್ಸ್-ಶೋರೂಮಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ಬನ್ನಿ, ಇದರಲ್ಲಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಬೆಸ್ಟ್ ಇನ್ ಕ್ಲಾಸ್ ಅಂದರೆ ಸೆಗ್ಮೆಂಟಲ್ಲೇ ಮೊದಲನೇ ಬಾರಿಗೆ ಕೆಲವೊಂದಷ್ಟು ಫೀಚರ್ಸ್ಗಳನ್ನ ಅಂದರೆ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದು ಟೋಟಲಿ ಡಿಫ್ರೆಂಟ್ ವೆಹಿಕಲ್ಲು. ಏನಕ್ಕೆ ಡಿಫ್ರೆಂಟ್ ವೆಹಿಕಲ್ ಅಂತ ಹೇಳ್ತಾ ಇದ್ದೀನಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಒಂದು ಕ್ಯಾಚ್ ಕೂಡ ಇದೆ. ಏನದು ಕ್ಯಾಚು, ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಆಗಿದ್ರೆ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ಸತಿ ವಾಕ್ ಅರೌಂಡ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇಂಟೀರಿಯರ್ಸ್ ಎಲ್ಲ ಕೊಟ್ಬಿಡ್ತೀನಿ. ನೋಡ್ತಿರ್ಬೋದು ಏರೋ ಲಾಂಚ್ ಸೀಟ್ಸ್ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು 135 ಡಿಗ್ರಿ ರಿಕ್ಲೈನ್ ಆಗುತ್ತೆ ಆ್ಯಂಡ್ ಪ್ರೀಮಿಯಂ ಇಂಟೀರಿಯರ್ಸು ವುಡನ್ ಫಿನಿಶಿಂಗಲ್ಲೆಲ್ಲ ಕೊಟ್ಟಿರುವಂಥದ್ದು ಮತ್ತು ಒಳ್ಳೆ ಕಲರ್ ಸ್ಕೀಮಲ್ಲಿ ಆಟ ಆಡಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಪ್ಯಾನೋರಾಮಿಕ್ ಇನ್ಫಿನಿಟಿ ವ್ಯೂ ಸನ್ರೂಫ್ ಬರುತ್ತೆ. ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಮತ್ತು ಫ್ರಂಟ್ ರೋಲು ಕೂಡ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೋಡಿ ಎಷ್ಟು ದೊಡ್ಡದಾಗಿದೆ, ಮತ್ತು ಸೋಫಾ ಕೈಂಡ್ ಆಫ್ ಸೀಟ್ಸು. ಸೊ ಇದನ್ನು ಏರೋ ಲಾಂಚ್ ಅಂತ ಏನಕ್ಕೆ ಕರೀತಾರೆ ಅಂತ ಹೇಳಿದ್ರೆ, ಯು ಕ್ಯಾನ್ ಎಕ್ಸ್ಪೆಕ್ಟ್ ಯಾವ ಥರ ನಿಮಗೆ ಏರ್ಕ್ರಾಫ್ಟಲ್ಲಿ ಒಂದು ಪ್ರೀಮಿಯಂ ಕಂಫರ್ಟ್ ಇರುತ್ತೆ. ಸೊ ಆ ಥರ ಒಂದು ಕಂಫರ್ಟ್ನ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ 9.99 ಲ್ಯಾಕ್ಸಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಫಸ್ಟ್ ನಿಮಗೆ ಡೌಟ್ ಬರುತ್ತೆ. ಹೌದು, ಕೊಡ್ತಾ ಇದ್ದಾರೆ, ಬಟ್ ಒಂದು ಕ್ಯಾಚ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ಬ್ಯಾಟ್ರಿ ಬಂದ್ಬಿಟ್ಟು ರೆಂಟಲ್ ಬೇಸಿಸಲ್ಲಿ ಕೊಡ್ತಾ ಇದ್ದಾರೆ. BAAS ಅಂತ ಹೇಳಿಬಿಟ್ಟು ಬ್ಯಾಟ್ರಿ ಆ್ಯಸ್ ಎ ಸರ್ವಿಸ್ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಲೈಫ್ ಟೈಮ್ ವ್ಯಾರಂಟಿ ಬರುತ್ತೆ ಬ್ಯಾಟ್ರಿ ಮೇಲೆ. ಸೊ ಯಾಕೆ ಅಂತ ಹೇಳಿದ್ರೆ, ಇವರು ಸರ್ವಿಸ್ ಬೇಸಿಸ್ ಮೇಲೆ ಕೊಡ್ತಾ ಇರೋದ್ರಿಂದ ಯಾರಾದರೂ ಸೆಕೆಂಡ್ ಓನರ್ಗೆ ಮಾರ್ತೀರಾ ಅಂತ ಹೇಳಿದ್ರೆ ಅವಾಗ ಬಂದ್ಬಿಟ್ಟು ಲಿಮಿಟೆಡ್ ವ್ಯಾರಂಟಿ 8 ಇಯರ್ಸ್ ನಿಮಗೆ ವ್ಯಾರಂಟಿ ಬರೋ ಅಂಥದ್ದು. ಸೊ ಇವಾಗ ಕಂಪ್ಲೀಟ್ ಓವರ್ ಆಲ್ ಲುಕ್ ನೋಡ್ತಾ ಹೋಗೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಕಾಮೆಟ್ EV ಏನು ನೋಡಿದ್ದೀರಾ, ಸೊ ಅದೇ ಥರ ಒಂದು ಶೇಪ್ ಇದೆ ಅಂತ ಹೇಳ್ಬೋದು. ಬಟ್ ಅದಕ್ಕಿಂತ ಪ್ರೀಮಿಯಮ್ ಆಗಿದೆ, ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಇದೆಲ್ಲ ಬಂದ್ಬಿಟ್ಟು. ನೋಡ್ತಿರ್ಬೋದು. ಸೊ ಇದು ಬಂದ್ಬಿಟ್ಟು ಸ್ಟಾರ್ ಸ್ಟ್ರೀಕ್ LED ಟೈಲ್ ಲ್ಯಾಂಪ್ಸ್, LED DRLs ನೋಡ್ತಾ ಇದ್ದೀರಾ. ಸೊ ಈ ಥರ ಕನೆಕ್ಟೆಡ್ ಆಗಿದೆ. ಆ್ಯಂಡ್ ಸೈಡ್ ಇಂಡಿಕೇಟರ್ಸ್ ಬಂದ್ಬಿಟ್ಟು ಸೀಕ್ವೆನ್ಷಿಯಲ್ ಬರುತ್ತೆ, ಬ್ಯೂಟಿಫುಲ್ ಆಗಿ ಕಾಣುತ್ತೆ ಈ ಒಂದು LED DRLs. ಅದು ಕೂಡ ತುಂಬ ಪ್ರೀಮಿಯಮ್ ಆಗಿ ಕಾಣುವಂಥದ್ದು. ಇಲ್ಯುಮಿನೇಟೆಡ್ MG ಲೋಗೋ ಬರುತ್ತೆ, ನೋಡ್ತಿರ್ಬೋದು. ಸೊ ಚಾರ್ಜಿಂಗ್ ಪಾಯಿಂಟ್ ಇಲ್ಲ ಅಂತ ಕೇಳಿದ್ರೆ ಇದು ಇಲ್ಲಿಲ್ಲ. ಸೊ ಅದು ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಆಬ್ವಿಯಸ್ಲಿ ಬ್ಯೂಟಿಫುಲ್ ಪಿಯಾನೋ ಬ್ಲ್ಯಾಕಲ್ಲಿ ಒಂದು ಮಾರಿಸ್ ಗ್ಯಾರೇಜ್ ಅಂತ ಹೇಳಿ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಇಟ್ ಈಸ್ ಕನೆಕ್ಟೆಡ್ ಟು ದ ಹೆಡ್ ಲ್ಯಾಂಪ್ಸ್. ಸೊ ಹೆಡ್ ಲ್ಯಾಂಪ್ಸ್ ನೋಡ್ತಿರ್ಬೋದು, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಆ್ಯಂಡ್ ಕಾರ್ನರಿಂಗ್ ಲ್ಯಾಂಪ್ ಕೂಡ ಬರೋ ಅಂಥದ್ದು ಇದರಲ್ಲಿ ನೋಡ್ತಿರ್ಬೋದು. ಪ್ರೀಮಿಯಮ್ನೆಸ್ ಇದೆ. ಯಾಕೆಂತ ಹೇಳಿದ್ರೆ ನಿಮ್ಗೆ ನೋಡ್ತಿರ್ಬೋದು ಕೆಳಗಡೆ ಎಲ್ಲ ಒಂದು ಕ್ರೋಮ್ ಎಲಿಮೆಂಟ್ಸ್ನ ಕೊಟ್ಟಿದ್ದಾರೆ. ಸೊ ಡಾರ್ಕ್ ಕ್ರೋಮಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಪಿಯಾನೋ ಬ್ಲ್ಯಾಕಲ್ಲಿ ಸರೌಂಡ್ ಆಗಿದೆ. ಕೆಳಗಡೆ ಅಂತ ಬಂದಾಗ ನೋಡ್ತಿರ್ಬೋದು. ಸೊ ಇದು ನಿಮಗೆ ಏನು ಒಂದು ಸ್ಕಿಟ್ ಪ್ಲೇಟ್ ಕೊಟ್ಟಿದ್ದಾರೆ, ಅದನ್ನು ಕ್ರೋಮ್ ಎಲಿಮೆಂಟಲ್ಲಿ ಕೊಟ್ಟಿದ್ದಾರೆ. ಲೋವರ್ ಗ್ರಿಲ್ಲಲ್ಲಿ ನಿಮಗೆ ಪಿಯಾನೋ ಬ್ಲ್ಯಾಕ್ ಗ್ಲಾಸ್ ಎಲಿಮೆಂಟ್ಸ್ನ ನೋಡ್ಬೋದು. ಸೊ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಕೂಡ ಈ ಒಂದು ಗಾಡೀಲಿ ಅಂದರೆ 9.99 ಲ್ಯಾಕ್ಸ್ ಎಕ್ಸ್-ಶೋರೂಮ್ ಪ್ರೈಸಲ್ಲಿ ಬರೋವಂಥದ್ದು. ಸೊ ಇವಾಗ ಇದರ ಬ್ಯಾಟ್ರಿ ಬಗ್ಗೆ ಡಿಸ್ಕಸ್ ಮಾಡೋದಾದರೆ 38 kWh ಬ್ಯಾಟ್ರಿ ಕೊಟ್ಟಿದ್ದಾರೆ. ಇದರ ರೇಂಜ್ ಬಂದ್ಬಿಟ್ಟು 331 ಕಿಲೋಮೀಟರ್ ರೇಂಜು. ಸೊ ರೇಂಜು ಪ್ರೈಸಿಂಗ್ ತಕ್ಕಂಗೆ ಇಲ್ಲಿಗೆ ಅಡಾಪ್ಟ್ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಹೊರಗಡೆ ಬಂದ್ಬಿಟ್ಟು ಇದೇ ಸೇಮ್ ಗಾಡಿದು ರೇಂಜ್ ತುಂಬಾ ಜಾಸ್ತಿ ಇದೆ. ಇಲ್ಲಿಗೆ 331 ಕಿಲೋಮೀಟರ್ ಓಕೆನಾ ಇಲ್ವಾ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಬೇಕು. ಸೊ ಹಾಗೆ ಇದರ ಮೋಟ್ರ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಇದು ಬಂದ್ಬಿಟ್ಟು 136 PS ಪವರ್ನ ಜನ್ರೇಟ್ ಮಾಡುತ್ತೆ. ಹಾಗೆ 200 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಸೊ ಈ ಫಿಗರ್ಸ್ ಏನನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಬನ್ನಿ ಇವಾಗ ಸೈಡ್ ಪ್ರೊಫೈಲ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ಪಾಪ ಯಾರೋ ಹೆಣ್ಮಕ್ಳು ಶೂಟ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಈ ಆ್ಯಂಗಲ್ ತೋರಿಸ್ಬಿಡ್ತೀನಿ. ಸೊ ನಿಮಗೆಲ್ಲೂ ಕೂಡ ಶಾರ್ಪ್ ಎಡ್ಜ್ ಕಾಣಲ್ಲ. ಆ್ಯಂಡ್ ಇದು ಏರೋಗ್ಲೈಡ್ ಡಿಸೈನ್ ಅಂತ ಹೇಳಿ ಮಾಡಿರೋದು. ಇಲ್ಲಿಂದ ನೀವು ಎಲ್ಲೂ ನೋಡಿ ಕಂಪ್ಲೀಟ್ ಸ್ಲೋಪಿ ಡಿಸೈನ್ ಇರುವಂಥದ್ದು. ಆ್ಯಂಡ್ ಇವನ್ ವಿಂಡ್ಶೀಲ್ಡ್ ಕೂಡ ತುಂಬ ದೊಡ್ಡದಾಗಿದೆ. ಆ್ಯಕ್ಚುಲಿ ವಿಸಿಬಿಲಿಟಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಒಳಗಡೆ ತೋರಿಸ್ತೀನಿ ನಿಮಗೆ. ಸೊ ಈ ಎಲಿಮೆಂಟ್ ನೋಡ್ಬೋದು ನೀವು, ಪಿಯಾನೋ ಬ್ಲ್ಯಾಕ್ ವಿತ್ ಕ್ರೋಮ್ ಎಲಿಮೆಂಟು. ಇನ್ನು ನೀವು ಟೈರ್ ಪ್ರೊಫೈಲ್ ನೋಡ್ತೀರಾ ಅಂತ ಹೇಳಿದ್ರೆ 215/55 R18. ಸೊ R18 ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಜೊತೆಗೆ ಬರ್ತಿರುವಂಥದ್ದು. ಸೊ ಇದು ಬಂದ್ಬಿಟ್ಟು
ಟಾಪ್ ಎಂಡಲ್ಲಿ ಐ ಥಿಂಕ್ ಇಲ್ಲಿವರೆಗೂ ಒಂದು 25% ಆಫ್ ದ ವಿಡಿಯೋ ನೋಡಿದ್ದೀರಾ. ಸೊ ಈ ವೆಹಿಕಲ್ನ ಯಾವ ಕ್ಯಾಟಗರಿ ವೆಹಿಕಲ್ ಅಂತ ಅಂದ್ಕೊಂಡಿದ್ದೀರಾ ನೀವು? ಸೊ ಇದು ಈ ಕಡೆ ಒಂದು SUV ಅಲ್ಲ, ಈ ಕಡೆ ಒಂದು ಹ್ಯಾಚ್ ಬ್ಯಾಕ್ ಕೂಡ ಅಲ್ಲ, ಇದು ಕ್ರಾಸ್ ಓವರ್ ಯುಟಿಲಿಟಿ ವೆಹಿಕಲ್, ಅಂದರೆ CUV ಅಂತ ಹೇಳಿ ಇದಕ್ಕೆ ನೇಮ್ ಮಾಡಿದ್ದಾರೆ MG ಅವರು, ನೋಡ್ತಿರ್ಬೋದು. ಬಟ್ ಇದು ನೀವು ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಅಂದರೆ ನಿಮಗೆ 4.295 ಮೀಟರ್ ಇದು ಬರೋವಂಥದ್ದು, ಅಂದರೆ ಆಲ್ಮೋಸ್ಟ್ ಈಕ್ವಲ್ ಟು ನಿಮಗೆ ಕ್ರೆಟಾ ಅಷ್ಟೇ ಬರೋವಂಥದ್ದು, ಅಷ್ಟು ದೊಡ್ಡದಾಗಿದೆ. ಓಕೆನಾ, ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಚೆನ್ನಾಗಿದೆ. ಆ್ಯಂಡ್ ವೀಲ್ ಬೇಸ್ ಬಂದುಬಿಟ್ಟು ಬೆಸ್ಟ್ ಇನ್ ದ ಸೆಗ್ಮೆಂಟು, 2700 mm ವೀಲ್ ಬೇಸ್ ಬರುವಂಥದ್ದು ನೋಡ್ತಿರ್ಬೋದು. ಹಾಗೆ ಚಾರ್ಜಿಂಗ್ ಪೋರ್ಟ್ ಎಲ್ಲಪ್ಪ ಇದೆ ಅಂತ ಹೇಳಿದ್ರೆ ನೋಡ್ತಿರ್ಬೋದು, ಇಲ್ಲಿ ಕೊಟ್ಟಿದ್ದಾರೆ. ಸೊ AC ಬೇಕು ಅಂತ ಹೇಳಿದ್ರೆ ಇದನ್ನು ಓಪನ್ ಮಾಡ್ಕೊಳ್ಳಿ, DC 2 ಬೇಕು ಅಂತ ಹೇಳಿದ್ರೆ ಸೊ ಎರಡನ್ನೂ ಓಪನ್ ಮಾಡಿಕೊಂಡು ಪ್ಲಗ್ ಮಾಡಿದ್ರಾಯಿತು. ಸೊ DC ಚಾರ್ಜರಲ್ಲಿ 0 to 80% ಬಂದುಬಿಟ್ಟು ಬರೀ 55 ಮಿನಿಟ್ಸಲ್ಲಿ ಆಗುವಂಥದ್ದು. ಅದೇ ಥರ AC ಚಾರ್ಜರು ಮನೇಲೇ ಬೇಕಾದ್ರೆ ಇನ್ಸ್ಟಾಲ್ ಮಾಡಿಕೊಡ್ತಾರೆ MG ಅವರು, ನೀವು ಬೇಕು ಅಂತ ಹೇಳಿದ್ರೆ. AC ಚಾರ್ಜರಲ್ಲಿ 6.5 ಅವರ್ಸಲ್ಲಿ ಆಗುವಂಥದ್ದು. ಆ್ಯಂಡ್ ಚಾರ್ಜಿಂಗ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನಿಮಗೆ ಫ್ರೀ ಚಾರ್ಜಿಂಗ್ ಕೂಡ, ಅಂದರೆ ನಿಮಗೆ ಎಲ್ಲೆಲ್ಲಿ MG ಅವರು ಪಾಯಿಂಟ್ಸ್ ಮಾಡ್ತಾ ಇದ್ದಾರೆ, 1000 ಚಾರ್ಜಿಂಗ್ ಸ್ಟೇಷನ್ಸ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, AC ಚಾರ್ಜಿಂಗ್ ಸ್ಟೇಷನ್ಸು. ಆ್ಯಂಡ್ ಅದು ಕೂಡ ವಿತಿನ್ 1000 ಡೇಸಲ್ಲಿ. ಸೊ ಅಲ್ಲಿ ಮಾಡ್ತು ಅಂತ ಹೇಳಿದ್ರೆ ನೀವು ಫ್ರೀಯಾಗೆ ಚಾರ್ಜಿಂಗ್ ಕೂಡ ಮಾಡ್ಕೋಬೋದು. ಸೊ ಓವರಾಲ್ ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ, ಆಲ್ರೆಡಿ ಹೇಳಿದಾಗೆ ಸ್ಲೋಪಿ ಡಿಸೈನು. ಓಕೆನಾ, ಮೇಲ್ಗಡೆ ನೋಡಿ ಎಷ್ಟು ದೊಡ್ಡ ಒಂದು ಪ್ಯಾನೋರಾಮಿಕ್ ರೂಫ್ ಇದೆ ಅಂತ ಹೇಳ್ಬಿಟ್ಟು. ಓಕೆನಾ, ಇನ್ಫಿನಿಟಿ ರೂಫ್ ಅಂತ ಹೇಳಿ ಕರೀತಾರೆ ಅದನ್ನು. ಆ್ಯಂಡ್ ಕೆಳಗಡೆ ನೋಡ್ತಿರ್ಬೋದು ಕ್ಲಾಡಿಂಗ್ಸ್ ಕೂಡ ಇದೆ, ಮಾರಿಸ್ ಗ್ಯಾರೇಜಸ್ ಅಂತ ಹೇಳಿ ಇದ್ರ ಮೇಲೆ ಬ್ಯಾಡ್ಜಿಂಗ್ ಆಗಿದೆ. ಆ್ಯಂಡ್ ಈ ಒಂದು ಕ್ರೋಮ್ ಎಲಿಮೆಂಟ್ ಕೂಡ ಇದರಲ್ಲಿ ಬರುವಂಥದ್ದು. ಸೊ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ ನೋಡ್ತಿರ್ಬೋದು. ಸೆಗ್ಮೆಂಟಲ್ಲೇ ಫಸ್ಟ್ ಟೈಮು, ಅಂದರೆ ಈ ಸೆಗ್ಮೆಂಟಲ್ಲಿ ಅರೌಂಡ್ 9.99 lakhs ಶೋರೂಮ್ ಪ್ರೈಸಲ್ಲಿ ಲಾಂಚ್ ಆಗ್ತಿರುವಂಥ ಒಂದು ಎಲೆಕ್ಟ್ರಿಕ್ ವೆಹಿಕಲಲ್ಲಿ ನಿಮಗೆ ಫ್ಲಶ್ ಡೋರ್ಸು ಬರ್ತಿರೋವಂಥದ್ದು. ಓಕೆನಾ, ಸೊ ಇನ್ನು ORVMs ಬಗ್ಗೆ ಹೇಳಬೇಕಂತಂದರೆ ಸೈಡ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ. ಆ್ಯಂಡ್ ಕೆಳಗಡೆ ಕ್ಯಾಮ್ರಾ ಕೊಟ್ಟಿದ್ದಾರೆ ನೋಡ್ತಿರ್ಬೋದು, ಡ್ಯೂಯಲ್ ಟೋನಲ್ಲಿ ಬರೋವಂಥದ್ದು. ಆ್ಯಂಡ್ ಕಾರು ಕೂಡ ಡ್ಯೂಯಲ್ ಟೋನಲ್ಲಿ ಬರೋವಂಥದ್ದು. ಓಕೆನಾ, ಸೊ ಇವಾಗ ನೋಡ್ತಿದ್ದೀರಾ ಕೆಳಗಡೆ ಕೂಡ ನೋಡ್ಬೋದು ಯಾವ ಥರ ಒಂದು ಎಲಿಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೈಡ್ಸ್ ಸ್ಕರ್ಟಿಂಗ್ ಕೈಂಡ್ ಆಫ್ ಅಂತ ಬಾಡಿ ಕ್ಲಾಡಿಂಗ್ ಅಂತ ಹೇಳ್ಬೋದಾ, ನೋಡಿ ಯಾವ ಥರ ಕೊಟ್ಟಿದ್ದಾರೆ, ವಿತ್ ಕ್ರೋಮ್ ಎಲಿಮೆಂಟ್ ಕೊಟ್ಟಿದ್ದಾರೆ. ಸೊ ಇವಾಗ ಆ್ಯಂಡ್ ಇಲ್ಲೂ ಕೂಡ ನೋಡ್ತಿರ್ಬೋದು ವಿಂಡೋ ಬೀಡಿಂಗಲ್ಲಿ ನಿಮಗೆ ಕ್ರೋಮ್ ಎಲಿಮೆಂಟ್ ಕೊಟ್ಟಿದ್ದಾರೆ. ಇದು ಕನೆಕ್ಟ್ ಆಗಿದೆ, ಇನ್ಫ್ಯಾಕ್ಟ್ ಇಲ್ಲಿವರೆಗೂ ಫುಲ್ ಕಾರ್ ಕನೆಕ್ಟ್ ಆಗಿದೆ. ಇದು ವಿಂಡೋಸಿಂದ ಸ್ಟಾರ್ಟ್ ಆಗಿ ಫುಲ್ ಕಾರ್ ಕನೆಕ್ಟ್ ಆಗಿರುವಂಥದ್ದು. ಆ್ಯಂಡ್ ಇವಾಗ ರೇರ್ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ರೇರಲ್ಲಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಯೂಶಲಿ ಆ್ಯಂಟನ ಏನು ಕೊಡ್ತಾರೆ, ಸೊ ಅದು ಬಂದ್ಬಿಟ್ಟು ಎಲ್ಲದರಲ್ಲೂ ಪ್ಲಾಸ್ಟಿಕ್ ಮೆಟೀರಿಯಲಲ್ಲಿ ಕೊಡ್ತಾರೆ. ಬಟ್ ಇದು ಗ್ಲಾಸಲ್ಲಿ ಕೊಟ್ಟಿರುವಂಥದ್ದು ಆ್ಯಂಟನ. ಓಕೆನಾ, ಆ್ಯಂಡ್ ಸ್ಪಾಯ್ಲರ್ ನೋಡ್ತಿರ್ಬೋದು, ಸೊ ಇಂಟಿಗ್ರೇಟ್ ಆಗಿದೆ. ಸೊ ಎಕ್ಸ್ಟೆಂಡ್ ಆಗಿದೆ ಇಲ್ಲಿವರೆಗೂ. ಸ್ಪಾಯ್ಲರ್ ಒಳಗಡೆ ಸ್ಟಾಪ್ ಲ್ಯಾಂಪ್ ಬಂದ್ಬಿಟ್ಟು ಇಂಟಿಗ್ರೇಟ್ ಆಗಿದೆ ನೋಡ್ತಿರ್ಬೋದು. ರೇರ್ ಡಿಫಾಗರ್ ಬರುತ್ತೆ. ಸೊ ಇದು ನಿಮಗೆ ವೈಪರ್ ಬರಲ್ಲ ಇದರಲ್ಲಿ. ಸೊ ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸ್ ಬರುತ್ತೆ. ಇದು ಸ್ಮಾರ್ಟ್ ಫ್ಲೋ ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸು, ಒಂಥರ ಯು ಶೇಪ್ ಬಂದಿದೆ ನೋಡಿ, ಇಲ್ಲಿಂದ ಕನೆಕ್ಟ್ ಆಗಿದೆ, ಯು ಶೇಪ್ ಬಂದಿದೆ. ಆ್ಯಂಡ್ ಇದೇ ಕಡೆ ನೋಡ್ತಿರ್ಬೋದು ಸೈಡ್ ಇಂಡಿಕೇಟರ್ಸು ಫುಲ್ಲಿ ಪ್ರೀಮಿಯಮ್ ಆಗಿದೆ ನಿಜವಾಗ್ಲೂ. ಈ ಸೆಗ್ಮೆಂಟ್ ಕಾರ್ ಅಂತ ಅನಿಸೋದೇ ಇಲ್ಲ, ಆ ಥರ ಒಂದು ಲೆವೆಲ್ ಆಫ್ ಕ್ವಾಲಿಟಿ ಇದೆ ಅಂತ ಹೇಳ್ತೀನಿ. EV ಅಂತ ಹೇಳಿ ಬ್ಯಾಡ್ಜಿಂಗ್ ನೋಡ್ಬೋದು, ವಿಂಡ್ಸರ್ ಅಂತ ಹೇಳಿ ಬ್ಯಾಡ್ಜಿಂಗ್ ನೋಡ್ಬೋದು. ಕೆಳಗಡೆ ಬಂದ್ಬಿಟ್ಟು ಅಲ್ಟ್ರಾಸಾನಿಕ್ ಸೆನ್ಸರ್ಸ್ 2 ಬರೋವಂಥದ್ದು, 2 ಅಲ್ಲ ಆ್ಯಕ್ಚುಲಿ 4 ಬರುತ್ತೆ ನೋಡಿ, 4 ಬರುತ್ತೆ. ಆ್ಯಂಡ್ ಇಲ್ಲೂ ಕೂಡ ಈ ಎಲಿಮೆಂಟ್ನ ಕೊಟ್ಟಿದ್ದಾರೆ. ಒಂಥರ ಡುಮ್ ಕಾಣುತ್ತೆ ಆ್ಯಕ್ಚುಲಿ ವೆಹಿಕಲ್, ಇದು ಸಕ್ಕದಾಗಿ ಕಾಣುತ್ತೆ ಇನ್ಫ್ಯಾಕ್ಟ್. ಸೊ ಇದು ಓವರಾಲ್ ನೋಡಿದ್ರಲ್ಲ ಈ ಥರ ಇದೆ. ಸೊ ನಾನಿವಾಗ MG ವಿಂಡ್ಸರ್ನ ಸೆಕೆಂಡ್ ರೋಲಿಗೆ ಕೂತಿದ್ದೀನಿ ನೋಡಿ. 135 ಡಿಗ್ರಿ ರಿಕ್ಲೈನ್ ಆ್ಯಂಗಲ್ಲು, ನಿಜವಾಗ್ಲೂ ಮಲ್ಕೊಂಡು ಹೋಗ್ಬೋದು, ಎವ್ರಿಲಿ ಕಂಫರ್ಟಬಲ್ಲು. ಈ ಥರ ಒಂದು ನಿಜವಾಗ್ಲೂ ಟೆಕ್ಸ್ಚರ್ ಇರುವಂತಹ ಮತ್ತು ಈ ಥರ ಒಂದು ಕಂಫರ್ಟ್ ಇರುವಂತಹ ಸೀಟ್ಸ್ನ ಇದುವರೆಗೂ ನಾನು ಯಾವ ಕಾರಲ್ಲೂ ಕೂಡ ನೋಡಲಿಲ್ಲ. ಒಂಥರ ನಿಮಗೆ ಅಲ್ಟ್ರಾ ಪ್ರೀಮಿಯಂ ಕಾರ್ಸಲ್ಲಿ ಯಾವ ಥರ ಒಂದು ಸೀಟಿಂಗ್ ಇದೆ ಅದೇ ಥರ ಒಂದು ಸೀಟಿಂಗ್ ಇರುವಂಥದ್ದು. ಮತ್ತು ಫ್ಲ್ಯಾಟ್ ಫ್ಲೋರ್ ಬರುತ್ತೆ, ಜೊತೆಗೆ ಲೆಗ್ ರೂಮ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು, ಬ್ಯೂಟಿಫುಲ್ ಆಗಿ ದೊಡ್ಡದಾಗಿದೆ. ಹಾಗೆ ಸೆಂಟರಲ್ಲಿ ನಿಮಗೆ AC ವೆಂಟ್ಸ್ ಬರುತ್ತೆ, ದೊಡ್ಡದಾಗಿ ಬರುತ್ತೆ ಅದು ಕೂಡ. ಆ್ಯಂಡ್ ಎಲಿಮೆಂಟ್ ನೋಡಿ ಇದು ಯಾವ ಥರ ಇದೆ, ಯಾವ ಥರ ಟೆಕ್ಸ್ಚರ್, ವುಡನ್ ಟೆಕ್ಸ್ಚರಲ್ಲಿ ಎಲಿಮೆಂಟ್ ಇರುವಂಥದ್ದು. ಓಕೆನಾ, ಆ್ಯಂಡ್ ನಿಮಗೆ 3 ಜನ ಪ್ಯಾಸೆಂಜರ್ಗೆ ಹೆಡ್ರೆಸ್ಟ್ ಬರುತ್ತೆ ನೋಡಿ. ಇವಾಗ ಫುಲ್ ರಿಕ್ಲೈನ್ ಆಗಿದೆಯಲ್ಲ, ಸೊ ಇದನ್ನು ಯಾವ ಥರ ನೀವು ಇದು ಮಾಡೋದು ಅಂತ ಹೇಳಿದ್ರೆ 135 ಡಿಗ್ರಿ ರಿಕ್ಲೈನ್ ಆ್ಯಂಗಲ್ಲು, ಮತ್ತು ಇದು ಏರೋ ಲಾಂಜ್ ಅಂತ ಹೇಳಿ ಕರೀತಾರೆ. ಸೊ ಯಾವ ಥರ ನಿಮ್ಗೆ ಯಾವ ಥರ ಒಂದು ಏರ್ಕ್ರಾಫ್ಟಲ್ಲಿ ಬರುತ್ತಲ್ಲ, ಸೊ ಆ ಥರ ಒಂದು ಲೆವೆಲ್ ಆಫ್ ಕಂಫರ್ಟ್ನ ಇದರಲ್ಲಿ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ನಿಮಗೆ ಸ್ಟಡಿ ಲ್ಯಾಂಪ್ ಕೂಡ ಬರುತ್ತೆ, ಒಂದು ಗ್ರ್ಯಾಬ್ ಹ್ಯಾಂಡಲ್ ಕೂಡ ಬರುತ್ತೆ. ಸೊ ಇದನ್ನು ಇನ್ಫಿನಿಟಿ ವ್ಯೂ ಸನ್ ರೂಫ್ ಅಂತ ಹೇಳಿ ಕರೀತಾ ಇದ್ದಾರೆ. ಅಂದರೆ ಇದು ಓಪನ್ ಆಗಲ್ಲ, ಇನ್ಫಿನಿಟಿ ರೂಫ್ ಅಂತ ಹೇಳಿ ಕರೀತಾ ಇದ್ದಾರೆ. ಓಕೆನಾ, ಅಂದರೆ ಇದು ಓಪನ್ ಆಗಲ್ಲ ಯಾಕೆಂತ ಹೇಳಿದ್ರೆ ನೋಡ್ತಿರ್ಬೋದು. ಸೊ ಇಲ್ಲೂ ಕೂಡ
ಓಪನ್ಗೆ ಬಟನ್ ಕೊಟ್ಟಿಲ್ಲ. ಒಟ್ಟಿನಲ್ಲಿ ವ್ಯೂ ಅಂತೂ ಇಲ್ಲಿಂದ ಈವನ್ ಫಾರ್ ದ ಪ್ಯಾಸೆಂಜರ್ ಆ್ಯಸ್ ವೆಲ್ ಆಸ್ ಡ್ರೈವರ್ ಕೋ ಪ್ಯಾಸೆಂಜರ್ ಎಲ್ರಿಗೂ ಕೂಡ ಒಳ್ಳೆ ವ್ಯೂ ಇರುವಂಥದ್ದು. ಮತ್ತು ಸ್ಪೀಕರ್ಸ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಇದು ಸ್ಪೀಕರ್ಸ್ ಬಂದುಬಿಟ್ಟು ನಿಮಗೆ ಇನ್ಫಿನಿಟಿ ಅವ್ರದ್ದು 9 ಸ್ಪೀಕರ್ ಸೌಂಡ್ ಸಿಸ್ಟಮ್ ಕೊಟ್ಟಿರೋದು. ಸೊ ಇದರಲ್ಲಿ ಒಂದು ಊಫರ್ ಕೂಡ ಬರುತ್ತೆ, 4 ಸ್ಪೀಕರು 4 ಬಿಟರ್ ಬರೋವಂಥದ್ದು. ಓಕೆನಾ. ಆ್ಯಂಡ್ ಇಲ್ಲೂ ಕೂಡ ಒಂದು ಟೆಕ್ಸ್ಚರ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ವುಡನ್ದು. ಆ್ಯಂಡ್ ಇನ್ಸೈಡ್ ಡೋರ್ ಹ್ಯಾಂಡಲ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಆಗಿದೆ. ಸೊ ಈ ಎಲಿಮೆಂಟ್ ಏನಿದೆ ಒಂಥರ ಗೋಲ್ಡಿಶ್ ಎಲಿಮೆಂಟಲ್ಲಿ ಕೊಟ್ಟಿರೋವಂಥದ್ದು. ಇನ್ನು ಬೂಟ್ ಸ್ಪೇಸ್ ಬಗ್ಗೆ ಹೇಳಲಿಲ್ಲ ನಿಮಗೆ. ಸೊ ಅವಾಗಲೇ ತುಂಬ ಜನ ಇದ್ದರೂ ಕೂಡ. ಸೊ ಇವಾಗ ಬೂಟ್ ಸ್ಪೇಸ್ ನೋಡ್ಕೊಳ್ಳಿ, 604 ಲೀಟರ್ ಬೂಟ್ ಸ್ಪೇಸ್. ವಾಟ್ ಟು ಸೇ ಫಾರ್ ದಿಸ್. 60-40 ಸ್ಪ್ಲಿಟ್ ಸೀಟ್ ಬರುತ್ತೆ. ಆ್ಯಂಡ್ ಬೂಟ್ ಸ್ಪೇಸ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಬೂಟಲ್ಲೂ ಕೂಡ ಒಂದು ಮ್ಯಾಟ್ ಕೊಟ್ಟಿದ್ದಾರೆ, ಯಾಕೆಂದರೆ ಇದು ಆಕ್ಸೆಸರೀಸ್ ಲಿಸ್ಟಲ್ಲಿ ಇರುತ್ತೆ, ಇದನ್ನು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಅಂಥೇಳಿ ಇಲ್ಲೂ ಕೂಡ ಅದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಒಂದು ಬೂಟ್ ಲ್ಯಾಂಪ್ ಕೂಡ ಬರೋ ಅಂಥದ್ದು. ಓಕೆನಾ. ಸೊ ಇವಾಗ 604 ಲೀಟರ್ ಬೂಟ್ ಸ್ಪೇಸ್ ಇದೆ ಅಲ್ವಾ. ಇಫ್ ಇನ್ ಕೇಸ್ ಏನಾದರೂ ಯಾರೂ ಇಲ್ಲ ಅಂತ ಹೇಳಿದ್ರೆ, ಸೊ ಇಫ್ ಇನ್ ಕೇಸ್ ಇವಾಗ ಎಕ್ಸಾಂಪಲ್ ಜನ ಇಲ್ಲ ಅಂದರೆ ಬರೀ ಇಬ್ಬರೇ ಟ್ರಾವೆಲ್ ಮಾಡ್ತಿದ್ದೀರಾ, ಆ ಟೈಮಲ್ಲಿ ಇದು ಕಂಪ್ಲೀಟ್ ಫೋಲ್ಡ್ ಕೂಡ ಮಾಡ್ಬೋದು. ಫೋಲ್ಡ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಇನ್ನಷ್ಟು ಸ್ಪೇಸ್ ಸಿಗೋವಂಥದ್ದು. ಬೇಕಾದರೆ ಒಂದು 2-3 ಸಲ ಏನಾದ್ರು ಮನೆಗೆಲ್ಲ ಖಾಲಿ ಮಾಡ್ತಿದ್ರೆ ಅಂತ ಹೇಳಿದ್ರೆ ಇದ್ರಲ್ಲಿ ಹೊಡ್ಕೊಂಡು ಬೇಕಾದ್ರೆ ನೀವು ಮನೆಯೇ ಖಾಲಿ ಮಾಡ್ಬೋದು, ಅಷ್ಟು ಸ್ಪೇಸ್ ಇರೋವಂಥದ್ದು. ನಿಜವಾಗ್ಲೂ ಕ್ವಾಲಿಟಿ ವೈಸು ನೋ ಕಾಂಪ್ರಮೈಸ್ ಅಂತ ಅನಿಸುತ್ತೆ. ಸೊ ಇದು ವೈಟ್ ಕಲರು. ನಾನು ಇವಾಗ ಜಸ್ಟ್ ತೋರಿಸಿದ್ದು ನಿಮಗೆ ಇಂಟೀರಿಯರ್ ತೋರಿಸ್ಬೇಕಂತ ಹೇಳ್ಬಿಟ್ಟು. ಅವಾಗಲೇ ಅಲ್ಲೊಂದು ಕಲರ್ ನೋಡಿದ್ರಿ, ಒಂದು 4 ಕಲರ್ ಇದೆ, ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಯಾವೆಲ್ಲ ಕಲರ್ ಅಂತ ಹೇಳ್ಬಿಟ್ಟು. ಇನ್ನು ಫ್ರಂಟ್ ರೋಲ್ ಕೂತಿದ್ದೀನಿ. ಡ್ರೈವಿಂಗ್ ಪೋಸ್ಚರ್ ಅಂತೂ ಅಲ್ಟಿಮೇಟ್ ಆಗಿದೆ. ಲೆವೆಲ್ ಆಫ್ ಅಂದರೆ ಯಾವ ಥರ ಒಂದು ಕುಷನಿಂಗ್ ಕೊಟ್ಟಿದ್ದಾರೆ ಬ್ಯಾಕ್ ಸಪೋರ್ಟ್ಗೆ, ಮತ್ತು ಇಲ್ಲಿ ಒಂದು ಆರ್ಮ್ ರೆಸ್ಟ್ಗೆ ಯಾವ ಥರ ಒಂದು ಪೊಸಿಷನಿಂಗ್ ಕೊಟ್ಟಿದ್ದಾರೆ. ಅಲ್ಟಿಮೇಟ್ ಆಗಿದೆ ನಿಜವಾಗ್ಲೂ. ಈ ಲೆವೆಲ್ ಆಫ್ ಕಂಫರ್ಟು ಈ ಪ್ರೈಸಿಂಗಲ್ಲಿ ನೀವು ಎಕ್ಸ್ಪೆಕ್ಟೇ ಮಾಡೋಂಗಿಲ್ಲ, ಅಷ್ಟು ಕಂಫರ್ಟ್ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ನೋಡ್ತಿರ್ಬೋದು ಯಾವ ಥರ ಒಂದು ಯುಟಿಲಿಟಿ ಸ್ಪೇಸಸ್ ಕೊಟ್ಟಿದ್ದಾರೆ. ಆರ್ಮ್ ರೆಸ್ಟ್ ಕೆಳಗಡೆ ಒಂದು 12 ವೋಲ್ಟ್ಸ್ 120 ವ್ಯಾಟ್ಸ್ದು ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ ವೈರ್ಲೆಸ್ ಒಂದು ಟ್ರ್ಯಾಕ್ ಕೂಡ ಕೊಟ್ಟಿದ್ದಾರೆ ನೋಡ್ತಿರ್ಬೋದು, ವೈರ್ಲೆಸ್ ಚಾರ್ಜರ್ದು. ಸೊ ಇಲ್ಲೂ ಕೂಡ ಏನಾದರೂ ಇಟ್ಕೋಬೋದು, ಸ್ಮಾರ್ಟ್ ಫೋನು ಅಥವಾ ಸ್ಮಾರ್ಟ್ ವಾಚು ಬೇಕಾದರೆ ಇಲ್ಲಿ ಇಟ್ಕೋಬೋದು. ಸೊ ಇಲ್ಲಿ ಏರಿಯಾ ಒಂದು ಯಾವ ಥರ ಒಂದು ಟೆಕ್ಸ್ಚರ್ ಕೊಟ್ಟಿದ್ದಾರೆ ನೋಡಿ. ಆ್ಯಂಡ್ ಇದು ಬಂದ್ಬಿಟ್ಟು ನಿಮಗೆ 3 ಕಪ್ ಹೋಲ್ಡರ್ಸ್ ಅಥವಾ ಬಾಟಲ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಓಕೆನಾ. ಆ್ಯಂಡ್ ಸೆಂಟರ್ ಕನ್ಸೋಲಲ್ಲಿ ಸುತ್ತ ಈ ಥರ ಒಂದು ಎಲಿಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಮಿನಿಮಲ್ ಸ್ವಿಚಸ್ ಅಂತ ಹೇಳ್ತೀನಿ. ಸೊ ಇವಾಗ ನಿಮಗೇನು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ, ಅದನ್ನು ಬಿಟ್ಟರೆ AC ಯೂನಿಟ್ ಸ್ವಿಚ್ಚು. ಅದನ್ನು ಬಿಟ್ಟರೆ ನಿಮ್ಗೆ ಎಲ್ಲೂ ಕೂಡ ಸ್ವಿಚ್ ಕಾಣಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಆಲ್ಮೋಸ್ಟ್ ಒಂಥರ ಸ್ಮಾರ್ಟು ಫ್ಯೂಚರಿಸ್ಟಿಕ್ ಆಗಿ ಮಾಡಿರುವಂಥದ್ದು ಕಾರಣ. ಸೊ 15.6 ಇಂಚ್ ಒಂಥರ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ 15.6 ಇಂಚು. ಆ್ಯಂಡ್ ನೋಡ್ತಿರ್ಬೋದು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನೋಡೋದಾದ್ರೆ ಚಿಕ್ಕದಾಗಿ ಕೊಟ್ಟಿದ್ದಾರೆ, ಬಟ್ ಇದು ಕೂಡ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಕೊಟ್ಟಿರುವಂಥದ್ದು. ಆ್ಯಂಡ್ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಇದು ಒಂದು ಸಾಫ್ಟ್ ಟಚಲ್ಲಿ ಬರುತ್ತೆ. ಆ್ಯಂಡ್ ಈ ಟೆಕ್ಸ್ಚರ್ ನೋಡಿ, ಇದನ್ನೇ ಹೇಳ್ತಾ ಇದ್ದಿದ್ದು, ಸಖತ್ ಪ್ರೀಮಿಯಮ್ ಆಗಿ ಕಾಣುತ್ತೆ. ಆ್ಯಂಡ್ ಸ್ಟೇರಿಂಗ್ ವೀಲ್ ನೋಡೋದಾದರೆ 2 ಸ್ಪೋಕ್ ಸ್ಟೇರಿಂಗ್ ವೀಲು MG ಅಂತ ಹೇಳಿ ಬ್ಯಾಡ್ಜಿಂಗ್ ನೋಡ್ಬೋದು. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ವಾಲ್ಯೂಮ್ ಕಂಟ್ರೋಲ್ಸ್ ರೈಟ್ ಸೈಡಲ್ಲಿ ಬಂದರೆ, ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟು ಕ್ರೂಸ್ ಕಂಟ್ರೋಲು ಮತ್ತು ಪವರ್ ಆನ್ ಆ್ಯಂಡ್ ಆಫು ಮತ್ತು ಈ ಒಂದು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ದು ಫಂಕ್ಷನ್ಸ್ನ ಕೊಟ್ಟಿರುವಂಥದ್ದು. ಸೊ ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟು ನಿಮ್ಗೆ ಯಾವ ಥರ ಯುರೋಪಿಯನ್ ಕಾರ್ಸಲ್ಲಿ ಬರುತ್ತೆ, ಸೊ ಆ ಥರ ಒಂದು ಡ್ರೈವ್ ಮೋಡ್ಸ್ನ ಕೊಟ್ಟಿರುವಂಥದ್ದು, ರಿವರ್ಸು ನ್ಯೂಟ್ರಲ್ ಡ್ರೈವ್ ಅಂತ ಹೇಳಿ. ಓಕೆನಾ. ಸೊ ರೈಟ್ ಸೈಡಲ್ಲಿ ಬಂದುಬಿಟ್ಟು ನಿಮಗೆ ಹೆಡ್ಲ್ಯಾಂಪು ಪ್ಲಸ್ ವೈಪರ್ ಎರಡರದ್ದು ಕೂಡ ಕಂಟ್ರೋಲ್ಸು ಕೊಟ್ಟಿರುವಂಥದ್ದು. ಓಕೆನಾ. ಸೊ ನಿಮ್ಗೆ ಇದರಲ್ಲಿ ಅಡಾಸ್ ಬರಲ್ಲ, ಆದರೂ ಕೂಡ ಒಂಥರ ಅಡಾಸ್ ಥರ ಲೈನ್ ಕೊಟ್ಟಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಹೊರಗಡೆ ದೇಶದಲ್ಲಿ ಇದೇ ಕಾರಲ್ಲಿ ಅಡಾಸ್ ಕೂಡ ಇರೋವಂಥದ್ದು. ಸೀಟ್ ಲೆವೆಲ್ ಆಫ್ ಕಂಫರ್ಟ್ ನೋಡಿ, 6 ಏರ್ ಬ್ಯಾಗು ಮತ್ತು ABS ವಿತ್ EBD ಟ್ರ್ಯಾಕ್ಷನ್ ಕಂಟ್ರೋಲು ಎಲ್ಲ ಫೀಚರ್ಸ್ ಇದರಲ್ಲಿ ಬರೋ ಅಂಥದ್ದು. ಆ್ಯಂಡ್ ಗ್ಲೋ ಬಾಕ್ಸ್ ನೋಡ್ಬೋದು, ಎಲ್ಲ ಕೂಡ ತುಂಬ ದೊಡ್ಡದಾಗಿದೆ. ಆ್ಯಂಡ್ 6 ವೇ ನಿಮಗೆ ನೋಡ್ತಿರ್ಬೋದು. ಎಲೆಕ್ಟ್ರಿಕಲ್ ಸೀಟ್ಸ್ ಬರುತ್ತೆ. ಸ್ಕಫ್ ಪ್ಲೇಟ್ ನೋಡ್ಬೋದು. ಸ್ಪೀಕರ್ ನೋಡಿ ಯಾವ ಥರ ಒಂಥರ ಗೋಲ್ಡನ್ ಫಿನಿಷಲ್ಲಿ ಕೊಟ್ಟಿರೋವಂಥದ್ದು. ಸೊ 8 ಸ್ಪೀಕರ್ಸು ಮತ್ತು ಒಂದು ವೂಫರು ಬರೋ ಅಂಥದ್ದು. ಸೊ ಇಲ್ಲೂ ಕೂಡ ನಿಮಗೆ AC ವೆಂಟ್ ಕೊಟ್ಟಿರೋವಂಥದ್ದು ನೋಡ್ತಿರ್ಬೋದು. ನಿಜವಾಗ್ಲೂ ಒಳ್ಳೆ ಕಮ್ಯಾಂಡಿಂಗ್ ಆಗಿದೆ ವ್ಯೂ. ಅದೇ ಥರ ಒಂದು ಏರಿಯಾ ಆಗಿದೆ. ಒಳಗಡೆ ಕಂಫರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಒಂದು SUV ಫೀಲು ಒಳಗಡೆ ಕೂತ್ಕೊಂಡಾಗ ಕೊಡುತ್ತೆ. ನಿಜವಾಗ್ಲೂ ಶೋಫೆ ಡ್ರಿವನ್ ಕಾರ್ ಅಂತ ಏನು ಕರೀತಾರೆ, ಸೊ ಆ ಥರ ಒಂದು ಇರೋವಂಥದ್ದು. ಸೊ ಇವಾಗ ಫ್ರಂಟ್ ಅಂತ ಹೇಳಿದ್ನಲ್ಲ, ಅದನ್ನು ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಫ್ರಂಟಲ್ಲಿ ನಿಮಗೆ ಹೊರಗಡೆ ದೇಶದಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಬಂದ್ಬಿಟ್ಟು BMS ಆಗಲಿ ಮತ್ತು ಫ್ಲೂಯಿಡ್ಸ್ ಆಗಲಿ ಮತ್ತು ನಾರ್ಮಲ್ ಬ್ಯಾಟ್ರಿ ಆಗಲಿ ಕೊಟ್ಟಿದ್ದಾರೆ ಈ ಕಡೆ. ಆ್ಯಂಡ್ ಇಲ್ಲಿ ಫ್ಯೂಸಸ್ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ.
ಮತ್ತು ವೈಪರ್ದು ಫ್ಲೂಯಿಡ್ದು ಒಂದು ಟ್ಯಾಂಕ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಓಕೆನಾ. ಸೊ ಮುಂದೆಗಡೆ ನೀವು ಸ್ಪೇಸ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಬಟ್ ಹಿಂದೆ ಇಟ್ ಈಸ್ ಮೋರ್ ದ್ಯಾನ್ ಎನಫ್ ಅಂತ ಅನಿಸುತ್ತೆ, ಅಷ್ಟು ಒಂದು ಸ್ಪೇಸು. ಸೊ ನೋಡಿದ್ರಲ್ಲ ಈ ಥರ ಇದೆ ಈ ಒಂದು MG ವಿಂಡ್ಸರ್. ಐ ಥಿಂಕ್ MG ಅವ್ರು ಬಂದ್ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಇವಾಗ ಪಯೋನಿಯರ್ಸ್ ಆಗಿರೋದ್ರಿಂದ ಆ್ಯಂಡ್ ಒಂಥರ ನಿಮಗೆ MG ಅವ್ರದ್ದು ವೆಹಿಕಲ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಜಾಸ್ತಿ ಸೇಲ್ ಆಗ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ಈ ಥರ್ಡ್ ವೆಹಿಕಲನ್ನು ಈ ಲೆವೆಲ್ಗೆ ಬಿಟ್ಟಿರೋದು ನಿಜವಾಗ್ಲೂ ಒಂದು ಖುಷಿ ವಿಚಾರ. ಆ್ಯಂಡ್ ಏನು ಸ್ಟಾರ್ಟಿಂಗಲ್ಲಿ ಹೇಳಿದೆ MG ಅವರು ಅವರ ಒಂದು ಎಲ್ಲ ಕಡೆ ಪಬ್ಲಿಷ್ ಮಾಡ್ತಾ ಇದ್ದಾರೆ ಏನಂತ, ಒಂದು ಲಕ್ಸುರಿ ಮತ್ತು ಕಂಫರ್ಟ್ ಅನ್ನೋದು ಬರೀ ಒಂದು ಸೆಗ್ಮೆಂಟ್ಗೆ ಅಷ್ಟೇ ಸೀಮಿತ ಆಗಿರಬಾರ್ದು, ಎಲ್ಲರಿಗೂ ಸಿಗಬೇಕು ಅಂತ ಹೇಳ್ಬಿಟ್ಟು ಅದೇ ಥರ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅಂತ ನಾನು ಅನ್ಕೊತೀನಿ. ಯಾಕೆಂದರೆ ಆ ಲೆವೆಲ್ ಆಫ್ ಕಂಫರ್ಟು, ಆ್ಯಂಬಿಯೆಂಟ್ ಲೈಟ್ಸ್ ಆಗಿರ್ಬೋದು, ಆಲ್ಮೋಸ್ಟ್ ಒಂದು 256 ಕಲರ್ಸ್ ಆ್ಯಂಬಿಯೆಂಟ್ ಲೈಟ್ ಕೂಡ ಇದರಲ್ಲಿ ಬರುವಂಥದ್ದು, ಮತ್ತು ಫುಲ್ಲಿ ಪ್ರೀಮಿಯಮ್ಮು ಫಿನಿಷಿಂಗ್ ಆಗಲಿ, ಟಚ್ ಆ್ಯಂಡ್ ಫೀಲ್ ಆಗಲಿ, ಎಲ್ಲೂ ಕೂಡ ಪ್ಯಾನಲ್ ಗ್ಯಾಪ್ಸ್ ಇಲ್ಲ, ಒಳಗಡೆ ಇಂಟೀರಿಯರ್ ಫಿನಿಷಿಂಗ್ ಕೂಡ ಅಷ್ಟೇ ಸಕ್ಕದಾಗಿದೆ, ಮತ್ತು ರೇಂಜ್ ಬಂದ್ಬಿಟ್ಟು ಒಂಥರ ಡೀಸೆಂಟಾಗಿದೆ, ಒಳ್ಳೆ ಕಂಫರ್ಟ್ ಇದೆ. ಸೊ ಇನ್ನೇನು ಬೇಕು ಹೇಳಿ ಒಂದು ಕಾರಲ್ಲಿ, ಸೊ ಎಲೆಕ್ಟ್ರಿಕ್ ಕಾರಲ್ಲಿ. ಸೊ ಈ ಕಾರು ನಿಮಗೆಲ್ಲ ಇಷ್ಟ ಆಯಿತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ MG ವಿಂಡ್ಸರ್ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.